ನೀನು ಮೆಂಟಲಿ ತುಂಬಾನೇ ಸ್ಟ್ರಾಂಗ್. ಆಲ್ರೆಡಿ ಪ್ರೀತಿ ವಿಷಯದಲ್ಲಿ ಸೋತಿರೋದ್ರಿಂದ ನಾನು ಹಾಕೋ ದಾಳಕ್ಕೆ ನೀನಿಷ್ಟು ಬೇಗ ಬೀಳಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ನೀನು ಅದನ್ನು ರಾಂಗ್ ಆಗಿ ಪ್ರೂವ್ ಮಾಡಿದೆ. ಎಲ್ಲ ಹುಡುಗರ ಥರ ಪ್ರೀತಿ ವಿಷಯದಲ್ಲಿ ನೀನು ತುಂಬ ವೀಕ್ ಅಂತ ಪ್ರೂವ್ ಮಾಡ್ತಿದ್ಯಾ ನರಸಿಂಹ. ಈಗಾಗಲೇ ನನ್ನ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿರೋ ನಿನಗೆ ಇನ್ನೂ ತಲೆ ಕೆಡಿಸ್ಬೇಕು ಅಂತ ಆಗಾಗ ನಿನಗೆ ಫೋನ್ ಮಾಡಿ ಪ್ರೀತಿಯಿಂದ ಮಾತಾಡಿಸ್ತಾನೇ ಇರ್ತೀನಿ. ಹಲೋ. ಥ್ಯಾಂಕ್ ಯು. ಥ್ಯಾಂಕ್ಸಾ? ಯಾಕೆ? ನನ್ನ ಮಾತಿಗೆ ಬೆಲೆ ಕೊಟ್ಟು ಸರಿಯಾದ ಸಮಯಕ್ಕೆ ತಿಂಡಿ ತಿಂದ್ರಲ್ಲ ಅದಕ್ಕೆ. ಅಯ್ಯೋ, ನೀವು ಅಂತಲ್ಲ, ಒಳ್ಳೇದನ್ನು ಯಾರು ಹೇಳಿದ್ರು ಅದನ್ನು ಮಾಡ್ತೀನಿ. ಹಾಗಾದರೆ ನಾನು ಇನ್ಮೇಲೆ ಏನೂ ಹೇಳಲ್ಲ ಬಿಡಿ. ಯಾಕೆ? ಎಲ್ಲರ ಜೊತೆನೂ ನನ್ನನ್ನು ಹೋಲಿಸ್ತಿದ್ದೀರಲ್ಲ ಅದಕ್ಕೆ ಬೇಜಾರಾಯಿತು. ಅಯ್ಯೋ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊತೀರಾ ಅಂತ ನಾನೇನು ಹೇಳಿದೆ? ಅಲ್ಲ, ನಿಮ್ಮ ಆರೋಗ್ಯದ ಬಗ್ಗೆ ಅಷ್ಟೊಂದು ಕಾಳಜಿ ವಹಿಸಿ ಟೈಮ್ಗೆ ನೀವು ಊಟ ತಿಂಡಿ ಮಾಡಿ ಅಂತ ಹೇಳಿದ್ರೆ ನೀವು ಅದನ್ನು ಇಷ್ಟು ಸುಲಭವಾಗಿ ತಗೋತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಹಾಗೆ ನೋಡಿದ್ರೆ ನೀವು ನನಗೆ ಥ್ಯಾಂಕ್ಸ್ ಹೇಳಬೇಕು, ಆದರೆ ನಾನೇ ನಿಮಗೆ ಥ್ಯಾಂಕ್ಸ್ ಹೇಳಿದೆ. ನಿಮಗೆ ನನ್ನ ಮೇಲೆ ಒಂಚೂರು ಕರುಣೆನೇ ಇಲ್ಲ ಅಂತ ಅನಿಸುತ್ತೆ. ಸರಿ ಬಿಡಿ, ನಾನು ಇನ್ಮೇಲಿಂದ ನಿಮಗೆ ಹೀಗೆ ಇರಿ ಹಾಗೆ ಇರಿ, ಇದೇ ಟೈಮಿಗೆ ತಿಂಡಿ ಊಟ ಎಲ್ಲ ಮಾಡಿ ಅಂತ ಏನೂ ಹೇಳಲ್ಲ. ರೀ ಹಾಗೆ ಮಾತ್ರ ಮಾಡಬೇಡಿ, ಆಗಾಗ ಫೋನ್ ಮಾಡ್ತೀರಿ. ಯಾಕೆ ಮಾಡಬೇಕು? ಅಲ್ಲ, ಸುಮ್ಮನೆ ಹೇಳಿದೆ ಅಷ್ಟೇ. ನೀವು ಫ್ರೀ ಇದ್ದಾಗಲೇ ಫೋನ್ ಮಾಡಿ. ಹೌದಾ, ಸರಿ. ಹಲೋ ಹಲೋ ಹಲೋ. ಅಯ್ಯೋ, ಕಾಲ್ ಕಟ್ ಆಗೋಯ್ತಲ್ಲ. ಮತ್ತೆ ಯಾಕೆ ಕಾಲ್ ಮಾಡಿದ್ರಿ? ನೀವು ಈ ಥರ ಎಲ್ಲ ಮಾಡಿದ್ರೆ ನನಗೆ ಬೇಜಾರಾಗುತ್ತೆ. ಯಾಕೆ ಸಡನ್ ಆಗಿ ಕಾಲ್ ಕಟ್ ಮಾಡಿದ್ರಿ? ಅರೆ, ನಾನು ಕಾಲ್ ಕಟ್ ಮಾಡಲಿಲ್ಲ. ಹೌದಾ, ನಿಜವಾಗ್ಲೂ? ಪ್ರಾಮಿಸ್ ನಾನು ಮಾಡಲಿಲ್ಲ.